ರಾಜ್ಯ ಬಿಜೆಪಿಯಲ್ಲಿ ನಿಲ್ತಾ ಇಲ್ಲ ಬಣ ರಾಜಕೀಯ. ಈಗ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯ ಸಮರ ಶುರುವಾಗ್ಬಿಟ್ಟಿದೆ. ಯತ್ನಾಳ್ಗೆ ಟಕ್ಕರ್ ಕೊಡುವುದಕ್ಕೆ ಅಂತ ರೇಣುಕಾಚಾರ್ಯ ಸಭೆ ಕರೆದಿದ್ದಾರೆ. ಯಡಿಯೂರಪ್ಪನವರ ಆಪ್ತ ಆಗಿರುವಂತ ಎಂಪಿ ರೇಣುಕಾಚಾರ್ಯ ಅವರು ಸಭೆ ಕರೆದಿರೋದು. ಈಗ ಯತ್ನಾಳ್ ವರ್ಸಸ್ ರೇಣುಕಾಚಾರ್ಯ ಅನ್ನುವಂತೆ ಸಮರ ಶುರುವಾಗ್ಬಿಟ್ಟಿದೆ. ಲಿಂಗಾಯತ ಮುಖಂಡರ ಸಭೆ ನಡೆಸಿದ್ದಾರೆ ರೇಣುಕಾಚಾರ್ಯ. ಬೆಂಗಳೂರಿನ BS ಯಡಿಯೂರಪ್ಪನವರ ನಿವಾಸ ಧವಳಗಿರಿಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಯತ್ನಾಳ್ಗೆ ಕೌಂಟರ್ ಕೊಡಬೇಕು ಅಂತಾನೆ ಪ್ರಭಾವಿ ಮುಖಂಡರೊಂದಿಗೆ ಸಭೆ ಕರೆದಿದ್ದಾರೆ ಎಂಪಿ ರೇಣುಕಾಚಾರ್ಯ. BS ಯಡಿಯೂರಪ್ಪನವರ ನಿವಾಸದಲ್ಲಿ ರೇಣುಕಾಚಾರ್ಯ ಅವರು ಸಭೆ ಕರೆದಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ಯಡಿಯೂರಪ್ಪನವರ ಬರ್ತಡೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥ ಚರ್ಚೆ ಇತ್ತು. ಬಟ್ ಇದ್ದಕ್ಕಿದ್ದಂಗೆ ಎಲ್ಲಾ ನಾಯಕರು ಕೂಡ ಸೈಲೆಂಟ್ ಆಗ್ಬಿಟ್ರು. ಮತ್ತೊಂದು ಕಡೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಬೇರೆಯವ್ರನ್ನ ಕರೆಸಬೇಕು ಅನ್ನೋದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ರೆಬಲ್ ತಂಡ ಏನಿದೆ ಪದೇ ಪದೇ ಮೀಟಿಂಗ್ ಮಾಡ್ತಾ ಇತ್ತು. ಈಗ ಯಡಿಯೂರಪ್ಪನವರ ಪರವಾಗಿ ಅಂದರೆ ನೇರವಾಗಿ ಹೇಳುವುದಾದ್ರೆ ವಿಜಯೇಂದ್ರ ಅವರ ಪರವಾಗಿ ನಿಲ್ಲೋದಕ್ಕೆ ಅಂತಾಗ ಎಂಪಿ ರೇಣುಕಾಚಾರ್ಯ ಸಿದ್ಧರಾಗಿದ್ದಾರೆ. ಪದೇ ಪದೇ ರಮೇಶ್ ಜಾರಕಿಹೊಳಿ ಇರ್ಬೋದು ಅಥವಾ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ ಅಥವಾ ವಿಜಯೇಂದ್ರ ವಿರುದ್ಧ ಹೇಳಿಕೆ ಕೊಟ್ಟಂಥ ಸಂದರ್ಭಗಳಲ್ಲೆಲ್ಲ ಕೂಡ ಎಂಪಿ ರೇಣುಕಾಚಾರ್ಯ ಅವರೇ ಮುಂದೆ ಬಂದು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಯಡಿಯೂರಪ್ಪನವರಿಂದನೇ ಪಕ್ಷ ಸಂಘಟನೆ ಆಗಿದ್ದು ಬಿಜೆಪಿ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ ಅಂದರೆ ಅವರೇ ಕಾರಣ ಅಂತ ಇವಾಗಲೂ ವಕಾಲತ್ತು ವಹಿಸ್ಕೊಂಡು ಬರ್ತಾ ಇದ್ರು. ಈಗ ಈ ಲಿಂಗಾಯತ ನಾಯಕರ ಮೀಟಿಂಗ್ ಕರೆದಿದ್ದಾರೆ ಎಂಪಿ ರೇಣುಕಾಚಾರ್ಯ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಕರೆದಿರಬಹುದು ಅಂತ ಕುತೂಹಲ ಹೆಚ್ಚಾಗ್ತಾ ಇದೆ. ಒಂದು ಕಡೆ ರೆಬಲ್ಸ್ ಬಣ ಏನಿದೆ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಿ ಬೇರೆಯವ್ರನ್ನ ಪಕ್ಷದ ರಾಜ್ಯಾಧ್ಯಕ್ಷರ ಮಾಡಬೇಕು ಅಂತೇಳಿ ತಯಾರಿ ಮಾಡ್ತಿದ್ದಾರೆ. ಆಂತರಿಕ ಚುನಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದರ ಮಧ್ಯದಲ್ಲಿ ಯಡಿಯೂರಪ್ಪನವರ ಹುಟ್ಟುಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ವಿವಾದಗಳು ಕೇಳಿ ಬರ್ತಾ ಇತ್ತು. ಈ ಸಂದರ್ಭದಲ್ಲಿ ಬರ್ಡೇ ಬೇಡ ಹಾಗೆ ಹೀಗೆ ಅಂತ. ಇದೆಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗ ಲಿಂಗಾಯತ ನಾಯಕರ ಮೀಟಿಂಗ್ ಕರೆದಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಯತ್ನಾಳ್ ಅವರ ಟೀಮ್ ಒಂದ್ ಕಡೆ ಆಕ್ಟಿವ್ ಆಗಿದೆ, ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವ್ರನ್ನ ಕೆಳಗಿಳಿಸಬೇಕು ಅಂತ. ಮತ್ತೊಂದ್ ಕಡೆ ಎಂಪಿ ರೇಣುಕಾಚಾರ್ಯ ಯಡಿಯೂರಪ್ಪನವರ ಆಪ್ತರು ಈಗ ಅವರು ಆಕ್ಟಿವ್ ಆಗಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಸಭೆ ಕರೀತಾ ಇರೋದು? ಸೌಖ್ಯ ಬಿಜೆಪಿಯ ಬಣ ರಾಜಕಾರಣದಲ್ಲಿ ಇನ್ನೇನು ಸಮಸ್ಯೆಗಳ ಪರಿಹಾರ ಆಗುತ್ತೆ ಅನ್ನುವಂತ ಹೊತ್ತಲ್ಲಿ ಒಂದಲ್ಲ ಒಂದು ರೀತಿಯಂತ ಹೊಸ ಸಮಸ್ಯೆಗಳು ಅಥವಾ ಹೊಸ ಹೋರಾಟದ ಹಾದಿಗಳು ಹುಟ್ಟುಕೊಳ್ತಾ ಇದೆ. ಮೊನ್ನೆಯಷ್ಟೇ ವಿಜಯೇಂದ್ರ ಅವರ ಪದಚ್ಯುತಿಗಾಗಿ ಅಥವಾ ಅವರನ್ನ ಬದಲಾಯಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಅವರ ಬಳಗ ಲಿಂಗಾಯತ ಸಮುದಾಯದ ನಾಯಕರ ಸಭೆಯನ್ನ ಮಾಡಿ ಅವರಿಗೆ ತಿರುಗೇಟು ಕೊಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದೇ ಸಮುದಾಯದ ನಾಯಕರಾಗಿರುವಂತಹ ವಿಜಯೇಂದ್ರ ಅವರಿಗೆ ಅವರದ್ದೇ ಸಮುದಾಯದ ನಾಯಕರಿಂದ ಸಹಕಾರ ಇಲ್ಲ ಅನ್ನೋದನ್ನ ತೋರಿಸುವಂತ ಪ್ರಕ್ರಿಯೆ ಭಾಗವಾಗಿ ಅಂತದ್ದೊಂದು ಹೋರಾಟ ಮಾಡೋದರ ರೂಪರೇಷೆಯನ್ನು ರಚನೆ ಮಾಡಿತ್ತು. ಈಗ ಅದಕ್ಕೆ ಪ್ರತಿಯಾಗಿ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ BSY ನಿಷ್ಠರಾಗಿರುವ ರೇಣುಕಾಚಾರ್ಯ ಅವರು ಕೂಡ ಅದಕ್ಕೆ ಪ್ರತಿತಂತ್ರವಾಗಿ ತಾವು ಕೂಡ ಮತ್ತೊಂದು ಕಡೆ ಅದೇ ಲಿಂಗಾಯತ ಸಮುದಾಯದ ನಾಯಕರ ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ತಮ್ಮ ಬಲಾಬಲದ ಪ್ರದರ್ಶನ ಮಾಡುವ ಮುಖಾಂತರ ಯಾರ ಬಣದಲ್ಲಿ ಎಷ್ಟು ಸದಸ್ಯರಿದ್ದಾರೆ, ಯಾರಿಗೆ ಏನ್ ಪ್ರಾಮಿನೆನ್ಸ್ ಅನ್ನೋದನ್ನ ಚೆಕ್ ಮಾಡುವ ಮುಖಾಂತರ ಮತ್ತೊಮ್ಮೆ ಈ ಜಿದ್ದಾಜಿದ್ದಿನ ಹೋರಾಟದ ವೇದಿಕೆಯನ್ನ ರಂಗೇರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪಕ್ಷದ ವರಿಷ್ಠ ನಾಯಕರು ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ 4 ಬಾರಿ ಚರ್ಚೆಯನ್ನ ಮಾಡೋದಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು ಕೂಡ ಆ ಹಂತದಲ್ಲಿ ಸರಿಯಾದ ಸಮರ್ಪಕವಾದಂತಹ ಕೋರ್ಡಿನೇಷನ್ ಇಲ್ಲದ ಕಾರಣದಿಂದಾಗಿ ಎರಡೂ ಬಣಗಳು ಅಂದುಕೊಂಡಿದ್ದನ್ನ ಸಾಧಲಿಕ್ಕೆ ಸಾಧ್ಯವಾಗಿಲ್ಲ. ಅದರ ನಡುವೆ ಈಗ ರಾಜ್ಯದ ಬಜೆಟ್ ಕೂಡ ಬರೋದ್ರಿಂದಾಗಿ ಆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರವಾಗಿ ನಡೆಯಬೇಕಿದ್ದಂತಹ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸನ್ನಿವೇಶವನ್ನು ಕೂಡ ಬದಲಾಯಿಸುವಂತಹ ನಿರ್ಧಾರಕ್ಕೆ ಈಗ ಪಕ್ಷದ ನಾಯಕರು ಬಂದಿದ್ದಾರೆ. ಹೀಗಾಗಿ ಈ ಎಲ್ಲಾ ಪ್ರಕ್ರಿಯೆಗಳು ಮತ್ತೆ ಇನ್ನೊಂದು 2-3 ತಿಂಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಾ ಇದೆ. ಒಟ್ಟಾರೆ ಕೌಂಟರ್ ಅಂಡ್ ಪ್ರತಿ ಕೌಂಟರ್ಗಾಗಿ ರೆಡಿ ಆಗ್ತಿರುವಂತಹ ಈ ಹೋರಾಟ ನೈಜ ಸ್ವರೂಪದಲ್ಲಿ ಬಲಾಬಲದ ಪ್ರದರ್ಶನವೋ ಪಕ್ಷ ಸಂಘಟನೆಯ ಹೋರಾಟವೋ ಅನ್ನೋದನ್ನ ಸ್ಪಷ್ಟಪಡಿಸಿಕೊಂಡು ಅವರು ಹೋರಾಟವನ್ನ ಮಾಡಬೇಕಾದಂತಹ ಸನ್ನಿವೇಶವನ್ನ ತಂದುಕೊಂಡಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.